ಸೃಷ್ಟಿ ಮಾಡಿ ಭಾರತಕ್ಕೆ ಕಳಿಸಿದ್ರು. ಆದ್ದರಿಂದ ಅಂತಹ ವಿಶೇಷವಾದಂತಹ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಿಗಳಾದಂತಹ ನರೇಂದ್ರ ದಾಮೋದರ ದಾಸ್ ಮೋದಿಯವರ ನೇತೃತ್ವದಲ್ಲಿ ವಿಶೇಷವಾಗಿ 12 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ವಿಶೇಷವಾದಂತಹ ಒಂದು ದಾಖಲೆಯನ್ನು ಬರೆದಿದ್ದಾರೆ. ದೀರ್ಘಾಯುಷ್ಯವನ್ನು ಬಯಸಿ ಮಾಡುವಂತಹ ಪಂಚಾಮೃತ ಪುರಸ್ಸರ ಏಕಾದಶ ರುದ್ರಾಭಿಷೇಕವನ್ನು ಮಂಜುನಾಥ ದೇವರು ಸಂತೋಷದಿಂದ ಸ್ವೀಕರಿಸಿ ಇಡೀ ರಾಷ್ಟ್ರಕ್ಕೆ ಬರುವಂತಹ ಶೋಭೆಗಳನ್ನೆಲ್ಲ ಪರಿಹರಿಸಬೇಕು. ಅವರ ಅಷ್ಟು ಸಾಧನೆಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ಒಂದಂತೂ ಸತ್ಯ, ಪಟ್ಟಿ ಮಾಡಲಿಕ್ಕೆ ಹೋದರೆ ಈಗ ಸಮಯ ಇಲ್ಲ. ಆದರೆ ಒಂದು ಸತ್ಯ, ಅವರು ಇರಾನ್ ದೇಶದ ಒಂದು ಮಿತ್ರತ್ವ ಇದ್ದಿದ್ದರಿಂದ ನಮಗೆ ಇವತ್ತು ಊಟ ಮಾಡಲಿಕ್ಕೆ ಏನು ತೊಂದರೆ ಆಗಲಿಲ್ಲ. ಅಡಿಗೆ ಸಿಲಿಂಡರ್ ಸರಾಗವಾಗಿ ಬಂದಿದೆ. ಜಗತ್ತಿನ 150 ದೇಶ ಎಲ್ಲ ರೀತಿಯಾದಂತಹ ರಾಷ್ಟ್ರದ ಉನ್ನತಿಗೆ ಬೇಕಾಗಿ ರಾಷ್ಟ್ರದ ಒಂದು ಏನೆಲ್ಲ ವ್ಯವಸ್ಥೆ ಉಂಟು, ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಭಾರತ ದೇಶ ಇತ್ತು. ಆದರೆ ಈಗ ಮುಂದುವರಿದ ದೇಶದ ಸಾಲಿನಲ್ಲಿ ಭಾರತ ದೇಶ ಉಂಟು ಅಂತಾದರೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಮತ್ತು ಭಾರತ ಸರ್ಕಾರ ಕಾರಣ ಆಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮೆಲ್ಲ ನಾಯಕರು ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡು 12 ವರ್ಷದ ದಾಖಲೆಯನ್ನು ಮಾಡಿದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಕೊಟ್ಟಂಥ ಆಡಳಿತ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇಡೀ ದೇಶಕ್ಕೆ ವಿಶೇಷವಾದಂಥ ಒಂದು ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಆ ಕದ್ರಿ ಮಂಜುನಾಥ ದೇವರು ಆರೋಗ್ಯವನ್ನು ಕೊಡಬೇಕು, ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು, ಅವರಿಗೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೊಡಬೇಕು ಅಂತೇಳುವಂಥ ಪ್ರಾರ್ಥನೆಯನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇವತ್ತು ಪ್ರಾರ್ಥನೆಯನ್ನು ಕದ್ರಿ ಮಂಜುನಾಥ ದೇವರಿಗೆ ಸಲ್ಲಿಸಿದ್ದೇವೆ. ಇವತ್ತು ಇಡೀ ಭಾರತದಲ್ಲಿ ಇದೊಂದು ದಾಖಲೆಯ ಒಂದು ಆಡಳಿತ. ಒಂದು ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ದಾಖಲೆಯ ಆಡಳಿತ, ಇಷ್ಟೊಂದು ದಿವಸ ಪ್ರಧಾನಮಂತ್ರಿಯಾಗಿ ಬೇರೆ ಯಾರೂ ಈ ದೇಶದ ಸೇವೆಯನ್ನು ಮಾಡಿಲ್ಲ. ಹಾಗಾಗಿ ಇದೊಂದು ಸಂತೋಷದ ಕ್ಷಣ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರಿಗೆ ಇವತ್ತು ಸಂತೋಷದ ಕ್ಷಣ.